ನನ್ನ ಟೀನೇಜಲ್ಲಿ ಈ ಒಂದು ಪ್ರಶ್ನೆ ಕೇಳಿದೆ. ಅದಾದ್ಮೇಲಿಂದ ನನ್ನಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ನನ್ನ ಒಳಗಿಂದಾನೇ ಉತ್ತರ ಸಿಕ್ತು. ಏನ ಪ್ರಶ್ನೆ? ಏನ ಪ್ರಶ್ನೆ ಅಂದ್ರೆ, ನೀವು ನಿರ್ಧಾರ ಮಾಡಿರುವಂತಹ ಆ ಗುರಿ, ಗೋಲ್ಸ್, ಕನಸುಗಳು ಸಾಧಿಸ್ಬೇಕಂತ ದಿನ ನೀವು ನಿಮಗೆ ಆ ಒಂದು ಗುರಿ ಮೇಲೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರಾ? ಆದ್ರೆ ಈ ಮೊಬೈಲ್ ಫೋನ್ ಯೂಸ್ ಮಾಡೋದು, ಪದೇ ಪದೇ ಇದ್ರ ಕಡೆ ನೋಡೋದು, ಗಮನ ಇಲ್ಲೇ ಸ್ಕ್ರೋಲ್ ಮಾಡಬೇಕು, ಬಾತ್ರೂಮಲ್ಲಿ ಮಲ್ಗಕ್ ಮುಂಚೆ, ಎದ್ಮೇಲೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಯೂಸ್ ಮಾಡಬೇಕು ಅಂತ ಗೋಲ್ ಸೆಟ್ ಮಾಡಿದ್ರ? ದಿನ ಇದಕ್ಕೆ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ ಗುರಿ ಎಷ್ಟೇ ಪ್ರಮುಖವಾದ್ರೂ ಅದರ ಕಡೆ ಗಮನ ಸೇರುತ್ತಿಲ್ಲ. ಯಾಕೆ? ಇದರ ಕಾರಣ ಅಡಿಕ್ಷನ್. ಹೌದು, ಅಡಿಕ್ಷನ್. ಇದರ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಕೆಲವೊಂದು ವಿಷಯ ಅರ್ಥವಾಯಿತು. ಜೊತೆಗೆ ಅದರ ಪರಿಹಾರವೇ ನೋಡೋಣ ಬನ್ನಿ. ಇದಕ್ಕೆ ಇನ್ನೊಂದು ಹೆಸರನ್ನು ಕೊಡಬಹುದು, ಮ್ಯಾನ್ಯುಪ್ಯುಲೇಟಿವ್ ಡಿವೈಸ್. ಇದು ಬರೀ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡೋದು ಮಾತ್ರ ಅಲ್ಲ, ಇದು ನಮ್ಮನ್ನ ಹಾಳು ಮಾಡುತ್ತೆ ಕೂಡ. ಇದರಲ್ಲಿ ಡೆವಲಪ್ ಮಾಡಿರುವಂಥ ಕೆಲವೊಂದು ಅಪ್ಲಿಕೇಶನ್ ಅಥವಾ ಮೊಬೈಲ್ ಆ್ಯಪ್ಸ್ ಆದಷ್ಟು ನಿಮ್ಮ ಸಮಯವನ್ನು ಕದಿಯುತ್ತಾರೆ. ಬರೀ ಹಣ ಮಾತ್ರವೇ ಅಲ್ಲ, ಇವರಿಗೆ ಬೇಕಾಗಿರೋದು ನಿಮ್ಮ ಗಮನ, ಅಟೆನ್ಷನ್, ಹಾಗೂ ನಿಮ್ಮನ್ನ ಕಂಟ್ರೋಲ್ ಕೂಡ ಮಾಡ್ತಾರೆ. ಹೇಗೆ? ನೀವು ಯಾರು, ನಿಮ್ಮ ಫ್ರೆಂಡ್ಸ್ ಯಾರು, ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ನೀವು ಸಪೋರ್ಟ್ ಮಾಡ್ತಿರೋ ಪೊಲಿಟಿಕಲ್ ಪಾರ್ಟಿ, ಕಾರ್ಸ್, ಬ್ರ್ಯಾಂಡ್ಸ್, ಪ್ರಾಡಕ್ಟ್ಸ್, ನಿಮ್ಮ ಸರ್ಚ್ ಹಿಸ್ಟ್ರಿ ಏನು, ಯಾವ ಪೋಸ್ಟ್ಗೆ ಲೈಕ್ ಮಾಡಿದ್ದೀರಾ, ಏನು ಕಮೆಂಟ್ ಮಾಡಿದ್ದೀರಾ ಅನ್ನೋ ಎಲ್ಲ ಥರ ಆಕ್ಟಿವಿಟೀಸ್ ಒಂದು ನಿಮ್ಮ ಟ್ರ್ಯಾಕರ್ ಥರ ಕೆಲಸ ಮಾಡುತ್ತೆ. ನೀವು ಯಾವಾಗ ಲೋನ್ಲಿ ಫೀಲ್ ಮಾಡ್ತೀರಾ ಅಂತ ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರುತ್ತೆ. ಇದರ ಪ್ರಕಾರ ನಿಮ್ಮ ನಡವಳಿಕೆಯನ್ನು ಗುರುತಿಸಿ ಅದೇ ಥರದ ಪದೇ ಪದೇ ಕಂಟೆಂಟ್ ಪ್ರೊವೈಡ್ ಮಾಡ್ತಾರೆ. ಆ್ಯಡ್ಸ್ ಆಗಲಿ, ನ್ಯೂಸ್ ಆಗಲಿ, ಇದೆಲ್ಲ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಬರುತ್ತೆ ಒಂದು ನೋಟಿಫಿಕೇಶನಿಂದ. ಆ ಒಂದು ನೋಟಿಫಿಕೇಶನ್ ನೋಡೋಕೆ ಹೋಗಿ ನಿಮ್ಮ ಕಾಲ್ ಗಂಟೆಯ ಸಮಯ ಕದಿಯದೇ ಬಿಡೋದಿಲ್ಲ. ಇದರ ಬಗ್ಗೆ ಇನ್ನೊಂದಷ್ಟು ವಿಚಾರ ಮಾಡ್ತಾ ಮಾಡ್ತಾ ಇನ್ನೂ ತುಂಬಾ ಇದೆ ಹೇಳಲಿಕ್ಕೆ ಅಂತ ಗೊತ್ತಾಯ್ತು. ಸೊ ಇದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಹಾಗಾಗಿ ಇನ್ನು ಮುಂದೆ ಇದರ ಪರಿಹಾರ ಏನಂತ ನೋಡೋಣ. ಅಡಿಕ್ಷನ್ ಸಮಸ್ಯೆವಲ್ಲ, ಅದು ಕೆಟ್ಟ ಹಾದಿಯಲ್ಲಿ ಸಮಸ್ಯೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ರೆ ಸಾಕಾಗಲ್ಲ. ನೀವು ಎಷ್ಟು ಬಾರಿ ಅದರ ದೂರ ಹೋಗ್ತೀರೋ ಅಷ್ಟೇ ಬಾರಿ ನೀವು ಅದರ ಹಿಂತಿರುಗ್ತೀರಾ. ನೀವು ನಿಮ್ಮನ್ನ ಸರಿಯಾದ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡಿಸಿ. ಜಿಮ್ಗೆ ಹೋಗೋದಾಗಲಿ, ಒಂದು ಸ್ಪೋರ್ಟ್ಸ್ ಆಡೋದು, ಮ್ಯೂಸಿಕ್, ಗೇಮ್ಸ್, ಈ ಥರ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡಿ. ಸೊ ದಟ್ ನೀವು ಅದರಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆಗಿ ನೀವು ನಿಮಗೆ ಇರೋ ಅಡಿಕ್ಷನ್ ಇಂದ ಸ್ವಲ್ಪ ದೂರ ಹೋಗ್ತೀರಾ. ನಾನು ಕೇಳ್ದಂಗೆ ನೀವು ನಿಮಗೆ ಸರಿಯಾದ ಪ್ರಶ್ನೆ ಕೇಳಿ, ಆಗ ನಿಮ್ಮಲ್ಲಿಂದಾನೇ ನಿಮಗೆ ಒಂದು ಉತ್ತರ ಸಿಗುತ್ತೆ. ನಿಮಗೆ ಯಾವುದೇ ತರ ಅನುಮಾನವಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಸ್ಕಸ್ ಮಾಡಿ, ಅಥವಾ ಇನ್ನು ಮುಂದೆ ಯಾವ ತರ ಕಂಟೆಂಟ್ ಮೇಲೆ ಮಾತಾಡ್ಬೋದು, ಯಾವ ತರ ಟಾಪಿಕ್ ನ ಟಚ್ ಮಾಡಬಹುದು ಅಂತ ಕೆಲವೊಂದು ಸಜೆಷನ್ ಕೊಡಿ, ನನಗೆ ಹೆಲ್ಪ್ ಆಗುತ್ತೆ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.